ಮೂಡ ಮಾಜಿ ಆಯುಕ್ತ ಡಿಬಿ ನಟೇಶ್ ವಿರುದ್ಧ ಅಪಪ್ರಚಾರ ಮಾಡಿದ ಆರೋಪದ ಮೇಲೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಸೈಬರ್ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ. ಹಾಗಾದ್ರೆ ಬಂಧನವಾಗುವಂತ ಅಪಪ್ರಚಾರ ಏನ್ ಮಾಡಿದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮೂಡ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅರೆಸ್ಟ್. ನಕಲಿ ಆಡಿಯೋ ಕ್ಲಿಪ್ ದಾಖಲೆ ಸೃಷ್ಟಿಸಿದ ಆರೋಪ. ಮೂಡ ಹಗರಣ ಸಂಬಂಧ ಕಾನೂನು ಹೋರಾಟ ನಡೆಸುತ್ತಿರೋ ಮೈಸೂರು ಮೂಲದ ಸಾಮಾಜಿಕ ಹೋರಾಟಗಾರ ಸಿಸಿಬಿಯ ಸೈಬರ್ ಕ್ರೈಂ ಪೊಲೀಸರಿಂದ ಅರೆಸ್ಟ್ ಆಗಿದ್ದಾರೆ. ಮೂಡ ಹಗರಣದಲ್ಲಿ 50-50 ಅನುಪಾತದಲ್ಲಿ ಸೈಟ್ಗಳ ಹಂಚಿಕೆ ಮಾಡುವುದರಲ್ಲಿ ಅಕ್ರಮ ಎಸಗಿದ ಆರೋಪ ಎದುರಿಸುತ್ತಿರುವ ಮೂಡ ಮಾಜಿ ಆಯುಕ್ತ ಡಿಬಿ ನಟೇಶ್ ಅವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಿರೋ ಆರೋಪದ ಮೇಲೆ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ. ನನಗೆ ಮಾಹಿತಿ ಬಂದಿರತಕ್ಕಂಥದ್ದು ನಟೇಶ್ ಅವರಿಗೆ ಒಂದು ಬಡ್ತಿಯನ್ನು ಕೊಡಲಾಗ್ತಿದೆ. ಆ ಬಡ್ತಿಗೋಸ್ಕರ ಈ ಥರ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಡಲಾಗ್ತಿದೆ. ಆ ಹಣದ ವ್ಯವಹಾರ ಮೈಸೂರಲ್ಲೇ ನಡೀತಾ ಇದೆ. ಇಂಥ ಕಾರಿನಲ್ಲಿ ಹಣ ಬರ್ತಾ ಸಾಗಾಣಿಕೆ ಆಗ್ತಿದೆ ಮತ್ತು ಇಂಥ ವ್ಯಕ್ತಿಗಳು ಅದರಲ್ಲಿ ಭಾಗಿಯಾಗಿದೆ ಸ್ಪಷ್ಟ ಮಾಹಿತಿ ಬಂದಿರೋದ್ರಿಂದ ಅದಾದ ನಂತರ 4 ದಿನಗಳಲ್ಲಿ ನಟೇಶ್ ಅವರಿಗೆ ಬಡ್ತಿ ಆದೇಶ ಆಗಿರೋದು ಇವೆಲ್ಲ ಗಮನಿಸಿದಾಗ ನನಗೆ ಬಂದಿರೋ ಮಾಹಿತಿ ನಿಜ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ನಾನು ಈ ಆರೋಪನ ಮಾಡಿದ್ದೀನಿ. ಇತ್ತೀಚೆಗೆ 4 ದಿನಗಳ ಹಿಂದೆ ಡಿಬಿ ನಟೇಶ್ಗೆ ಖಾದಿ ಗ್ರಾಮೋದ್ಯೋಗ ಇಲಾಖೆಯ ಸಿಇಒ ಆಗಿ ಮುಂಬಡ್ತಿ ನೀಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಪ್ರಮೋಷನ್ಗಾಗಿ ಡಿಬಿ ನಟೇಶ್ ಮುಖ್ಯ ಕಾರ್ಯದರ್ಶಿಗೆ 1,60,00,000 ಹಣ ನೀಡಿದ್ದಾರೆ. ಆ ಹಣವನ್ನ KA41 C6723 ನಂಬರಿನ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಇಲಾಖೆಗೆ ಸೇರಿದ ಕಾರ್ನಲ್ಲಿ 5 ಬ್ಯಾಗ್ಗಳಲ್ಲಿ ತಂದು ಅಧಿಕಾರಿಗಳಿಗೆ ತಲುಪಿಸಿದ್ದಾರೆ. ಅದರ ಪಾಲು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೂ ಸೇರಿದೆ ಎಂದು ಆರೋಪ ಮಾಡಿದ್ರು. ಅದರ ಜೊತೆಗೆ ನಟೇಶ್ ಸ್ನೇಹಮಯಿ ಕೃಷ್ಣನ ಭೇಟಿ ಮಾಡಿಸಬೇಕೆಂಬ ಆಡಿಯೋ ಕ್ಲಿಪ್ ಸಹ ಬಿಡುಗಡೆ ಮಾಡಿದ್ರು. ಮತ್ತೆ ಒಂದು ನಕಲಿ ಆಡಿಯೋ ಹಿಸ್ಟ್ರಿ ಮಾಡಬೇಕು ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಕಂಪ್ಲೇಂಟ್ ಈಗ ಸದ್ಯಕ್ಕೆ ನಮ್ಮ ಹತ್ರ ಅಡ್ಮಿಸಿದೆ. ಫರ್ದರ್ ಅವ್ರದ್ದು ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಬರ್ತದೆ ನೋಡ್ಬಿಟ್ಟು ತನಿಖೆ ಆ ನಿಟ್ಟಿನಲ್ಲಿ ಹೋಗ್ತಾರೆ. ಈಗ ಕ್ವಶನಿಂಗ್ ನಡೀತಾ ಇದೆ, ಇಲ್ಲ ಅರೆಸ್ಟ್ ಅಂತೇಳಿ ತೋರಿಸಿ ಈಗ ಸದ್ಯ ಪ್ರಿಲಿಮಿನರಿಗೆ ನಾವು ಅವ್ರಿಗೆ ನೋಟಿಸ್ ಜಾರಿ ಮಾಡ್ಬಿಟ್ಟು ಕ್ವಶನಿಂಗ್ ಮಾಡ್ತಾ ಇದ್ದೀವಿ. ಸೊ ಬೇಸ್ಡ್ ಆನ್ ಎವಿಡೆನ್ಸಸ್ ಏನ್ ಬರ್ತದೆ ನೋಡ್ಕೊಂಡ್ಬಿಟ್ಟು ಮುಂದಿನ ಕ್ರಮ. ಆದ್ರೆ ಆ ಆಡಿಯೋ ನನ್ನದಲ್ಲ, ನನ್ನ ಧ್ವನಿಯನ್ನ ನಕಲಿ ಮಾಡಿದ್ದಾರೆ. ಈ ಸಂಬಂಧ ತನಿಖೆ ನಡೆಸಬೇಕೆಂದು ಕೋರಿ ಡಿಬಿ ನಟೇಶ್ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ದೂರು ನೀಡಿದ್ರು. ದೂರಿನಲ್ಲಿ ಉಲ್ಲೇಖಿಸಿದ ಆರೋಪಗಳಿಗೆ ಸಂಬಂಧಿಸಿದಂತೆ ಐಟಿ ಆಕ್ಟ್ ಹಾಗೂ ನಕಲಿ ದಾಖಲೆ ಸೃಷ್ಟಿ ಮತ್ತು ಬ್ಲಾಕ್ ಮೇಲ್ ಸಂಬಂಧಿಸಿದಂತೆ 66C ಮತ್ತು ಡಿ 335, 336 ಮತ್ತು 340 BNS ಅಡಿಯಲ್ಲಿ ಕೇಸ್ ದಾಖಲು ಮಾಡಿಕೊಂಡು ಸಿಸಿಬಿ ಪೊಲೀಸರು ಕೋರ್ಟ್ಗೆ ಆಗಮಿಸಿದ್ದ ಸ್ನೇಹಮಯಿ ಕೃಷ್ಣನ ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದೆಡೆ ಸ್ನೇಹಮಯಿಗೆ ಸೇರಿದ ಮನೆಗಳ ಸರ್ಚ್ ಮಾಡಲು ಕೋರ್ಟ್ನಿಂದ ಸರ್ಚಿಂಗ್ ವಾರೆಂಟ್ ಪಡೆದಿರುವ ಸಿಸಿಬಿ ಸೈಬರ್ ಕ್ರೈಂ ಪೊಲೀಸರು ಮೈಸೂರಿನ ಸ್ನೇಹಮಯಿ ಕೃಷ್ಣನ 2 ಮನೆಗಳಲ್ಲಿ ಆಡಿಯೋ ಕ್ಲಿಪ್, ನಕಲಿ ಸೃಷ್ಟಿ ಸಂಬಂಧ ದಾಖಲೆಗಳ ಕಲೆ ಹಾಕಿದ್ದಾರೆ. ಸದ್ಯ ಸಿಸಿಬಿ ಕಚೇರಿ ನಟೇಶ್ ಆರೋಪ ಸಂಬಂಧಿಸಿದಂತೆ ಸ್ನೇಹಮಯಿ ಕೃಷ್ಣನ ತೀವ್ರ ವಿಚಾರಣೆಗೊಳಪಡಿಸಿದ್ದು, ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.